ನಮ್ಮ ಪ್ರೀತಿಯ ಶಿವಣ್ಣ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬರ್ಲಿ ವಿಸಿಲು ಚಪ್ಪಾಳೆ. ನೋಡಿ ಅಣ್ಣ ನಾನು ಸಿಂಗಲ್ ಆಗಿ ಬರಲ್ಲ, ನಮ್ಮ ರಾಜ್ಬಿ ಶೆಟ್ಟಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ನಮ್ಮ ಕನ್ನಡದ ಮತ್ತೋರ್ವ ಹೆಮ್ಮೆಯ ನಟ ರಾಜ್ಬಿ ಶೆಟ್ಟಿ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಾರಿ, ನಾನು ಈ ಫಿಲ್ಮ್ ಪಾರ್ಟ್ ಆಗಿರೋದ್ರಿಂದ ನನ್ನ ಕೈಯಲ್ಲಿ ಲಾಂಚ್ ಬೇಡ, ಯಾಕಂದರೆ ನಮ್ಮ ಸ್ನೇಹಿತರು ಹೇಳಿದ್ರು, ಸುಬ್ರಹ್ಮಣ್ಯ ಅವರು, ವಾಸು ಅವರು ಹೇಳ್ತಿದ್ರು, ದಯವಿಟ್ಟು ಕನ್ನಡದಲ್ಲಿ ಹೇಳೋಣ ಅದನ್ನ ಅಂತ, ಲೋಕಾರ್ಪಣೆ ಮಾಡೋಣ ಅಂತ ಹೇಳ್ತಿದ್ರು. ಒಳ್ಳೆ ಥ್ಯಾಂಕ್ ಯು. ಸೊ ಅದು ಬೇರೆ ಯಾರಿಗೇನಾದ್ರು ಆದರೆ ಸಂತೋಷ ಅಂತ ನಾನು ಫೀಲ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಜಲೆ ಜಾಡಗಳಿರ್ತಾರೆ ಅವರಿಗೆ. ಅದು ನಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರು ರಮೇಶ್ ರೆಡ್ಡಿ ಅವ್ರ ಮಗ, ಚಿಕ್ಕ ಮಗ ಮಾಡ್ತಾರೆ. ಅವ್ರ ಹೆಸರು ಸೂರಜ್ ಬನ್ನಿ. ಸೊ ಅವ್ರು ಲಾಂಚ್ ಮಾಡ್ತಾರೆ. ಥ್ಯಾಂಕ್ ಯು. ಅಲ್ಲ ಅಣ್ಣ, ಅವ್ರ ಸಾಂಗ್ ಲಾಂಚ್ ಮಾಡ್ತಾರೆ, ಆದರೆ ಅವ್ರನ್ನ ಇವತ್ತು ನೀವೇ ಲಾಂಚ್ ಮಾಡಿದ್ದೀರ ಇಷ್ಟು ಪ್ರೀತಿಯಿಂದ. ಅವ್ರ ಫ್ಯೂಚರ್ ಎಷ್ಟು ಬ್ರೈಟ್ ಆಗಿರುತ್ತೆ ಅಂತ ನಾನು ಯೋಚನೆ. ಲೈಟ್ ಒಂಚೂರು ಆಫ್ ಮಾಡಿ ಅಣ್ಣ. ಈಗಲ್ಲ ಅಣ್ಣ, ಅದಾದ್ಮೇಲೆ ಅವ್ರನ್ನ ಈಗಷ್ಟೇ ಲಾಂಚು ಕಿರಣ ಚಲ್ಲಿ ಅಂದರೆ ನೀವು ಇವಾಗ ಕತ್ಲು ಮಾಡ್ತಿದ್ದೀರಾ ನೋಡಿ. ಅದು ಎಷ್ಟು ಸಾಕತ್ತ ಹೆಂಗಣ್ಣ, ಏನು ಮಾಡೋದು, ಬಂದು ತಲೆ ಕೆಡಿಸ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಗಿಲ್ಲಿ ಗಿಲ್ಲಿ 45 ಆಫ್ರೋ ತಪಾಂಗ್ ಲಾಂಚ್. ಸೂಪರ್. ಇನ್ನಷ್ಟು ವಿಶೇಷ ಲೇಖನಗಳಿಗಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದುತ್ತಿರಿ.